ಇವತ್ತಿನ ಕತೆ ಕನ್ನಡ ಟೀಚರ್ ವರ್ಸಸ್ ತರ್ಲೆ ಮಕ್ಕಳು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಕ್ಕಳ, ಎಲ್ಲ ಕೂತ್ಕೊಳ್ಳಿ. ಇವತ್ತು ನಾವು ಮಹಾಭಾರತ ಯುದ್ಧ ಬಗ್ಗೆ ಕಲಿಯೋಣ. ನಾನು ಅದಕ್ಕೆ ರಿಲೇಟೆಡ್ ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಎಲ್ಲ ಸರಿಯಾದ ಉತ್ತರನೇ ಕೊಡಬೇಕು, ಸರಿನಾ? ಓಕೆ ಸರ್. ಬಂಟಿ, ನೀನೆದೇಳು. 5 ಪಾಂಡವರ ಹೆಸರೇಳು. ಸರ್ ಯಾರ್ದು? ಪಾಂಡವರು 5 ಪಾಂಡವರು ಇರ್ತಾರಲ್ಲ, ಅವ್ರ ಹೆಸರೇಳು. ಪಾಂಡವರು. ಆ ಕಡೆ ಈ ಕಡೆ ಏನು ನೋಡ್ತಿದ್ಯಾ? ಗೊತ್ತಿಲ್ವಾ ನಿನಗೆ ಯಾರು ಅಂತ? ಹೇಳ್ತೀನಿ ರೀ ಸರ್. ಒಬ್ರೇನೋ ನಕುಲ, ಇನ್ನೊಬ್ರೇನೋ ಅವ್ರಕಿನ ದೊಡ್ಡವರು, ಇನ್ನೊಬ್ರೇನೋ ಅವ್ರಕಿನ ಚಿಕ್ಕವರು, ಇನ್ನೊಬ್ರು ಯಾರೋ ಇದ್ರು. ಇನ್ನೊಬ್ರು ಯಾರೋ ಗೊತ್ತಿಲ್ಲ ಸರ್, ಅವ್ರ ಹೆಸರೇ ಮರ್ತೋಗ್ಬಿಟ್ಟಿದೀನಿ. ವಾವ್, ಏನು ಉತ್ತರ ಕೊಟ್ಟಿದ್ಯಾ! ನಿನಗಂತೂ ಅವಾರ್ಡ್ ಕೊಡಬೇಕು, ಅವಾರ್ಡ್. ಸ್ಟೂಡೆಂಟ್ ಆಫ್ ದ ಇಯರ್ ಅಲ್ಲ, ಸ್ಟೂಡೆಂಟ್ ಆಫ್ ದ ವರ್ಲ್ಡ್ ಅವಾರ್ಡ್ ಕೊಡಬೇಕು. ಕತ್ತೆ ತಗೊಂಬಂದು. ಸಾಕು ಮಹಾಭಾರತ ಕೇಳಿ ಕೇಳಿ ನನ್ನ ತಲೆನೋವು ಬಂದ್ಬಿಟ್ಟಿದೆ. ಈಗ ಅಕ್ಬರ್ ಮತ್ತು ಬೀರ್ಬಲ್ ಬಗ್ಗೆ ಕೇಳ್ತೀನಿ, ಎಲ್ಲ ಕರೆಕ್ಟಾಗಿ ಉತ್ತರ ಕೊಡಿ. ಸಾಕಪ್ಪ ಬಂಟಿ, ನೀನು ಕುತ್ಕೊ, ನೀನು ಉತ್ತರ ಕೇಳಿ ನನಗೆ ತಲೆನೋವು ಬಂದ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಟ್ವಿಂಕಲ್, ನೀನೆದ್ದೇಳು. ಎಸ್ ಸರ್. ಸರಿ ಹೇಳು, ಫಸ್ಟ್ ಪ್ರಶ್ನೆ, ಬೀರ್ಬಲ್ ಯಾರು? ಅಯ್ಯೋ, ನಂಗೆ ಗೊತ್ತಿಲ್ಲ ಸರ್. ಯಾರೀ ಬೀರ್ಬಲ್? ಯಾರು ಹೇಳಿ, ನನಗೆ ಗೊತ್ತಿಲ್ಲ ಯಾರು ಅಂತ. ಅದೇ ಯಾವಾಗಾದ್ರೂ ಓದಿದ್ರೆ ಅಲ್ವಾ, ಯಾವಾಗ ನೋಡಿದ್ರು ಆಟ. ನೀವೆಲ್ಲರೂ ಹೀಗೆ ಆಟ ಆಡೋದು, ತರಲೆ ಮಾಡೋದು ಬಿಟ್ಟು ಸ್ವಲ್ಪ ಓದಿದ ಕಡೆ ಗಮನ ಕೊಟ್ಟಿದ್ರೆ ಬೀರ್ಬಲ್ ಯಾರು ಅಂತ ಗೊತ್ತಿರೋದು, ಪಾಂಡವ್ರ ಹೆಸರು ಗೊತ್ತಿರೋದು. ಸರಿ ನೀನು ಕುತ್ಕೋ. ಥ್ಯಾಂಕ್ ಯು ಸರ್. ಸರ್, ನಾನೊಂದು ಪ್ರಶ್ನೆ ಕೇಳಲಾ? ಹಾಂ ಕೇಳು ಬಂಟಿ, ಕೇಳು. ನನಗಿದು ಖುಷಿ ಐತೈತೆ, ನೀನು ಕ್ಲಾಸ್ ರೂಮಲ್ಲಿ ಪ್ರಶ್ನೆ ಕೇಳ್ತಿದ್ಯಲ್ಲ, ಕೇಳು. ಸರ್, ನಿಮಗೆ ಗೊತ್ತಾ ಮದನ್ ಯಾರು, ಪ್ರೀತಮ್ ಯಾರು ಅಂತ? ಅವರೆಲ್ಲ ಯಾರು, ನನಗೇನು ಗೊತ್ತು. ಯಾವಾಗಾದ್ರೂ ನಿಮ್ಮ ಮಗಳ ಮೇಲೆ ಸ್ವಲ್ಪ ಗಮನ ಇಡಿ, ಅವಾಗ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್ ಪ್ರಿನ್ಸಿಪಲ್ ಸರ್. ಗುಡ್ ಮಾರ್ನಿಂಗ್ ಮಕ್ಕಳ, ಗುಡ್ ಮಾರ್ನಿಂಗ್. ಮತ್ತು ಇವ್ರನ್ನ ಭೇಟಿ ಮಾಡಿ. ಇವ್ರ ಹೆಸರು ಕಾಮಿಡಿ ಖಾನ್. ಶಿಕ್ಷಣದ ಇಲಾಖೆಗೆ ಇವ್ರ ಚೇರ್ಮ್ಯಾನು. ಇವ್ರ ಹೆಸರೇ ಹೇಳುತ್ತೆ ಇವ್ರು ಹೇಗೆ ಅಂತ. ಇವ್ರು ತುಂಬ ಕಾಮಿಡಿ ಮಾಡ್ತಾರೆ. ಇವತ್ತು ಇವ್ರು ಇಲ್ಲಿ ಬಂದಿದ್ದಾರೆ ನಿಮಗೆ ಸ್ವಲ್ಪ ಪ್ರಶ್ನೆಗಳು ಕೇಳೋಕ್ಕೆ. ಅವ್ರು ಚೆಕ್ ಮಾಡ್ತಾರೆ ನಿಮ್ಮ ಶಿಕ್ಷಣ ಇಲ್ಲಿ ಹೆಂಗೆ ನಡೀತಾ ಇದೆ ಅಂತ, ನಿಮ್ಮ ವಿದ್ಯಾಭ್ಯಾಸ. ನೋಡಿ ಮಕ್ಕಳ, ಎಲ್ಲರೂ ನಿಮ್ಮ ಹತ್ರ ವಿದ್ಯೆ ಬಗ್ಗೆ ಮಾತಾಡ್ತಾರೆ, ನಾನು ನಿಮ್ಮ ಹತ್ರ ಕಾಮಿಡಿ ಬಗ್ಗೆ ಮಾತಾಡ್ತೀನಿ. ಹೆದರ್ಕೋಬೇಡಿ ಮಕ್ಕಳ, ನಾನೇನು ಕಷ್ಟವಾದ ಪ್ರಶ್ನೆ ಕೇಳಲ್ಲ. ನಾನು ಯಾವ ಪ್ರಶ್ನೆ ಕೇಳಿದ್ರು ಅದಕ್ಕೆ ನೀವು ಕಾಮಿಡಿಯಾಗಿ ಉತ್ತರ ಕೊಡಬೇಕಷ್ಟೆ. ಮಕ್ಕಳ, ಫಸ್ಟ್ ನೀವು ನನ್ನ ಹತ್ರ ಎಲ್ಲರೂ ಒಬ್ಬೊಬ್ಬರಾಗಿ ಹೇಳಿ, ಮುಂದೆ ಫ್ಯೂಚರಲ್ಲಿ ನೀವೇನಾಗಬೇಕು ಅಂದ್ಕೊಂಡಿದ್ದೀರಾ? ಸರ್, ನನ್ನ ಹೆಸರು ಸೌಂದರ್ಯ. ನಾನು ದೊಡ್ಡವಳಾದ್ಮೇಲೆ ಈ ಪ್ರಪಂಚದಲ್ಲೇ ಎಲ್ಲರಿಗಿಂತ ಸುಂದರವಾಗಿರೋ ಹುಡುಗಿ ಆಗಬೇಕು ಅನ್ಕೊಂಡಿದ್ದೀನಿ. ವಾವ್, ತುಂಬ ಚೆನ್ನಾಗಿದೆ. ಏನು ಕನ್ಸುಕೊಂಡು ಇಟ್ಕೊಂಡಿದ್ಯಾ ಹುಡುಗಿ? ವೆರಿ ಗುಡ್, ವೆರಿ ಗುಡ್. ನೀನು ಬಂಟಿ ತಾನೇ ನಿನ್ನ ಹೆಸರು? ಎದ್ದೇಳು, ಈಗ ನಾನು ನಿನಗೆ ಪ್ರಶ್ನೆ ಕೇಳ್ತೀನಿ. ಇಡೀ ಸ್ಕೂಲೇ ಮಾತಾಡುತ್ತೆ ನಿನ್ನ ಬಗ್ಗೆ ತುಂಬ ತರಲೆ ಹುಡುಗ ಅಂತ. ಈಗ ನಾನು ನೋಡ್ತೀನಿ ನೀನು ಎಷ್ಟು ತರಲೆ ಮಾಡ್ತೀಯಾ ಅಂತ. ಹೇಳು, ನೀನೇನಾಗ್ತೀಯ ದೊಡ್ಡವನಾಗ್ಮೇಲೆ? ಸರ್, ನಾನು ಎಲ್ರಿಗೂ ಹೆಲ್ಪ್ ಮಾಡ್ತೀನಿ. ಅದರಲ್ಲೂ ನಾನು ಫಸ್ಟು ಸೌಂದರ್ಯಂಗೆ ಪ್ರಪಂಚದಲ್ಲೇ ತುಂಬ ಸುಂದರವಾಗಿರೋ ಹುಡುಗಿ ಆಗಕ್ಕೆ ಹೆಲ್ಪ್ ಮಾಡ್ತೀನಿ. ಯಾಕಂದರೆ ಅವಳು ತುಂಬ ಬ್ಲ್ಯಾಕ್ ಆಗಿದ್ದಾಳಲ್ಲ ಪಾಪ. ಓಕೆ, ನನಗೆ ಅರ್ಥ ಆಗಿದೆ. ಈ ಕ್ಲಾಸ್ ತುಂಬ ಕಾಮಿಡಿ ಆಗಿದೆ ಅಂತ. ಬನ್ನಿ ಪ್ರಿನ್ಸಿಪಲ್ ಸರ್, ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ಓಕೆ ಸರ್, ನೀವು ಹೇಗೆ ಹೇಳ್ತೀರಾ ಹಾಗೆ. ಓಕೆ ಮಕ್ಕಳ, ಎಲ್ಲರೂ ಓದ್ಕೊಳ್ಳಿ, ನಾನು ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀನಿ.